ಹಳೆ ವಿಡಿಯೋದಲ್ಲಿ ನಾವು ನಿಮ್ಗೆ ಈ ಆಟದ ವಸ್ತುಗಳ ಬಗ್ಗೆ ಮಾತಾಡಿದ್ವಿ. ಇವುಗಳಿಂದ ನಾವು ನಿಮಗೆ ಏನ್ ಅರ್ಥ ಮಾಡ್ಸಕ್ ಹೊರಟಿದ್ವಿ ಅಂದ್ರೆ ಯಾವ ತರ ನಾವು ಸೂರ್ಯನ ಕಿರಣನ ಒಂದೇ ಜಾಗದಲ್ಲಿ ಫೋಕಸ್ ಮಾಡಿ ಮತ್ತೆ ಅದು ಎಷ್ಟು ಪವರ್ಫುಲ್ ಆಗುತ್ತೆ ಅಂತ. ಗೈಸ್, ನೀವು ಇನ್ನು ಆ ವಿಡಿಯೋನ ನೋಡಿಲ್ಲ ಅಂತಂದ್ರೆ ನಾನು ಅದ್ರ ಡಿಸ್ಕ್ರಿಪ್ಷನ್ ನ ಕೆಳಗಡೆ ಕಮೆಂಟ್ ಅಲ್ಲಿ ಹಾಕಿರ್ತೀನಿ, ನೀವು ಈಗಲೇ ಅಲ್ಲಿ ಹೋಗಿ ನೋಡಿ. ಆದ್ರೆ ಗೈಸ್, ಆ ವಿಡಿಯೋ ಇತ್ತಲ್ಲ ಅದು ಕೇವಲ ಟ್ರೈಲರ್ ಆಗಿತ್ತು. ಪೂರ್ತಿ ಮೂವಿ ಇನ್ನು ಬಾಕಿ ಇದೆ. ಗೈಸ್, ಈ ವಿಡಿಯೋ ಕೇವಲ ನಿಮ್ಮ ಎಜುಕೇಶನ್ಗೋಸ್ಕರ ಮಾತ್ರ. ನನಗೆ ಗೊತ್ತಿತ್ತು ಆ ಎಕ್ಸ್ಪೆರಿಮೆಂಟ್ ಟೈಟಾನಿಯಂ ಲೆವೆಲ್ಗೆ ಇರ್ಲೇ ಇಲ್ಲ. ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮ್ಗೆ ತೋರಿಸ್ತೀನಿ ಪೂರ್ತಿ ಮೂವಿ, ಮತ್ತೆ ಜೊತೆಗೆ ತೋರಿಸ್ತೀನಿ ಟೈಟಾನಿಯಂ ಆರ್ಮಿ ಲೆವೆಲ್ ನ ಎಕ್ಸ್ಪೆರಿಮೆಂಟ್. ಮತ್ತೆ ಗೈಸ್, ಇವತ್ತು ಈ ವಿಡಿಯೋಗೋಸ್ಕರ ನಮ್ಮ ಹತ್ರ ಇದೆ ಸಿಕ್ಕಾಪಟ್ಟೆ ತುಂಬಾ ದೊಡ್ಡದಾದ ಮಿರರ್. ಮತ್ತೆ ಗೈಸ್, ಇವುಗಳ ಸಹಾಯದಿಂದ ನಾನ್ ನಿಮ್ಗೆ ತೋರಿಸ್ತೀನಿ ನಮ್ಮ ರಾಜ, ನಮ್ಮ ಬಾದ್ಶಾ ಸೂರ್ಯನ ಪವರ್ನ ಒಂದು ಚಿಕ್ಕ ಝಲಕ್. ಹೌದು, ಒಂದು ಚಿಕ್ಕ ಝಲಕ್ ಅಷ್ಟೇ. ಮತ್ತೆ ಇವತ್ತಿನ ಈ ವಿಡಿಯೋದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಹೌದು, ಏನ್ ಬೇಕಾದ್ರೂ ಆಗ್ಬೋದು. ಇದಕ್ಕೋಸ್ಕರ ಈ ವಿಡಿಯೋನ ಸ್ಟಾರ್ಟಿಂದ ಎಂಡ್ ತನಕ ಪೂರ್ತಿ ತಪ್ಪದೆ ನೋಡಿ. ಮತ್ತೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಪ್ಪ ಪ್ಲೀಸ್, ಮನ್ಸಿಂದ ಹೇಳ್ತಿದ್ದೀನಿ. ನಮ್ಮ ರಕ್ತದಲ್ಲೇ ಟೈಟಾನಿಯಂ ಇದೆ. ನೀವು ಇದು ಯಾವುದನ್ನು ಮನೆಯಲ್ಲಿ ಮಾಡಲು ದಯವಿಟ್ಟು ಪ್ರಯತ್ನಿಸಬೇಡಿ. ಈ ಕಡೆ ಇಲ್ಲೂ ಹಾಕು. ಇದು ಸ್ವಲ್ಪ ಕ್ಲೀನ್ ಮಾಡಿ. ಇಲ್ಲೂ ಕೂಡ ಕ್ಲೀನ್ ಮಾಡೋ. ಸೊ ಗೈಸ್, ಈ ಎಕ್ಸ್ಪೆರಿಮೆಂಟ್ ಎಷ್ಟು ಈಸಿ ಅನ್ಸಿದೆಯಲ್ಲ, ಖಂಡಿತವಾಗ್ಲೂ ಅಷ್ಟೊಂದು ಈಸಿ ಇಲ್ಲ. ಹೌದು, ಯಾಕಂದ್ರೆ ಗೈಸ್, ಈ ಎಕ್ಸ್ಪೆರಿಮೆಂಟ್ ಅಲ್ಲಿ ಪ್ರಾಬ್ಲಮ್ ಏನು ಅಂತಂದ್ರೆ ನಮ್ಮ ಸೂರ್ಯ ಇದಾನಲ್ಲ, ಹೌದು, ಈ ಎಕ್ಸ್ಪೆರಿಮೆಂಟ್ ಪೂರ್ತಿ ಸನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತೆ ಸನ್ ಒಂದೇ ಜಾಗದಲ್ಲಿ ನಿಂತೇ ಇರೋದಿಲ್ಲ, ಅದು ಮೂವ್ ಆಗ್ತಾನೆ ಇರುತ್ತೆ. ಅದಕ್ಕೆ ನಾವು ನಮ್ಮ ಮಿರರ್ಸ್ ಗಳನ್ನ ಪ್ರತಿ 10 ರಿಂದ 20 ನಿಮಿಷಕ್ಕೆ ಮತ್ತೆ ಸೆಟ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಅವಾಗ ಫೋಕಸ್ ನ ನಾವು ಒಂದೇ ಕಡೆ ಇಡಬಹುದು. ಮತ್ತೆ ಅದ್ರ ಜೊತೆಗೇನೆ ಗೈಸ್, ಅವು ಇನ್ನೂ ಕೂಡ ಒಂದೇ ಕಡೆ ಫೋಕಸ್ ಆಗಿಲ್ಲ. ನೀವು ನೋಡ್ಬೋದು, ಇಲ್ಲಿ ನಮ್ಮ ಮಿರರ್ಸ್ ನ ರಿಫ್ಲೆಕ್ಷನ್ ಒಂದೇ ಕಡೆ ಬೀಳ್ತಾ ಇಲ್ಲ, ಒಂದೊಂದು ಕಡೆ ಇದೆ ನೋಡಿ ಇಲ್ಲಿ. ಆದ್ರೆ ಎಲ್ಲ ಮಿರರ್ಗಳು ಒಂದೇ ಕಡೆ ಫೋಕಸ್ ಆದಾಗ ಆಮೇಲೆ ಈ ಎಕ್ಸ್ಪೆರಿಮೆಂಟ್ ಏನಿದೆ ತುಂಬಾ ಅಪಾಯಕಾರಿ ಅಂತ ಸಾಬೀತು ಆಗುತ್ತೆ. ಹೌದು ಗೈಸ್, ಯಾಕಂದ್ರೆ ಗೈಸ್, ಒಂದು ಫೋಕಸ್ಡ್ ರೇ ಯಾರ್ದಾದ್ರೂ ಮೈ ಮೇಲ್ ಬಿದ್ರೆ ಅಥವಾ ಯಾರಿಗಾದ್ರೂ ಕಣ್ಣಿಗೆ ಬಿದ್ಬಿಟ್ರೆ ಆಟ ಮುಗೀತು. ಕಣ್ಣಿಗೆ ಬಿತ್ತು ಅಂದ್ರೆ ಕುರುಡ್ರಾಗ್ತಾರೆ. ಬಾಡಿಲಿ ಬೇರೆ ಯಾವುದೇ ಪಾರ್ಟ್ಸ್ಗೆ ಬಿದ್ರೆ ಅವನು ಸುಟ್ಟೋಗ್ಬಿಡ್ತಾನೆ. ಅದಕ್ಕೋಸ್ಕರ ನಾವು ಸೇಫ್ಟಿಗೋಸ್ಕರ ಈ ಮುಂಜಾಗ್ರತೆನ ನಾವು ಮಾಡ್ಕೊಂಡಿದೀವಿ. ಎರಡೂ ಕಡೆ ಕೂಡ ಹಗ್ಗ ಕಟ್ಟಿದೀವಿ. ಯಾಕಂದ್ರೆ ಯಾರು ಅಪ್ಪಿತಪ್ಪಿ ಕೂಡ ಫೋಕಸ್ ಆದ್ಮೇಲೆ ಇದ್ರ ಒಳಗಡೆ ಎಂಟರ್ ಆಗ್ಬಾರ್ದು. ಜೊತೆಗೆ ನಮ್ಮ ಐಡಿಯಾ ಏನು ಅಂತಂದ್ರೆ, ಆ ಎಲ್ಲಾ ಕಿರಣಗಳನ್ನು ಇಲ್ಲಿಗೆ, ಈ ಏನು ಫ್ರೇಮ್ ಇದೆಯಲ್ಲ ಇದ್ರ ಮೇಲೆ ಇಲ್ಲಿಗೆ ಫೋಕಸ್ ಮಾಡೋಕೆ ಟ್ರೈ ಮಾಡ್ತೀವಿ. ಮತ್ತೆ ಜೊತೆಗೇನೆ ನಾವು ಇದ್ರ ಮೇಲೆ ಬೇರೆ ಬೇರೆ ವಸ್ತುಗಳನ್ನ ಇಟ್ಟು ಅದು ಹೇಗಾಗುತ್ತೆ ಅಂತ ನೋಡ್ತೀವಿ. ಅದಕ್ಕೋಸ್ಕರ ನಾವು ಇಲ್ಲೊಂದು ಐಡಿಯಾನ ಮಾಡಿದೀವಿ. ಅದೇನಂದ್ರೆ, ಇದರಿಂದ ದೂರದಿಂದ ನಾವು ಈ ಪ್ರಯೋಗನ ಮಾಡ್ಬೋದು. ನೀವು ನೋಡ್ಬೋದು ಇಲ್ಲಿ. ಬನ್ನಿ ಆರಾಮಾಗಿ ಬನ್ನಿ. ಈಗ ಎಲ್ಲ ಮಿರರ್ಸ್ ಬೇರೆ ಬೇರೆ ಜಾಗದಲ್ಲಿ ಬೀಳ್ತಿದೆ. ಆದ್ರೆ ಇಲ್ಲೂ ಕೂಡ ಇದು ಸಿಕ್ಕಾಪಟ್ಟೆ ಬಿಸಿನ ಪ್ರೊಡ್ಯೂಸ್ ಮಾಡ್ತಿದೆ. ಗೈಸ್, ನಂಬಿ ಈ ಎಕ್ಸ್ಪೆರಿಮೆಂಟ್ನ ಟ್ರೈ ಮಾಡೋದು ಅಷ್ಟೊಂದು ಸುಲಭ ಖಂಡಿತ ಅಲ್ಲ. ಗೈಸ್, 4 ದಿನ ಆಗಿದೆ ದೊಡ್ಡ ಗ್ಲಾಸ್ಗಳನ್ನ ಈ ಫ್ರೇಮ್ ಒಳಗಡೆ ಕಟ್ ಮಾಡೋದಕ್ಕೆ. ಮತ್ತೆ ಗೈಸ್, ಬೆಳಿಗ್ಗೆಯಿಂದ ಒದ್ದಾಡ್ತಿದ್ವಿ. ಒಂದ್ಸರಿ ಸೂರ್ಯ ಈ ಕಡೆ ಬರ್ತಾನೆ, ನಾವು ಇಲ್ಲಿ ಫಿಕ್ಸ್ ಮಾಡ್ತೀವಿ, ಆ ಕಡೆ ಬರ್ತಾನೆ ಅಲ್ಲಿ ಫಿಕ್ಸ್ ಮಾಡ್ತೀವಿ, ಮತ್ತೆ ಈ ಕಡೆ ಬರ್ತಾನೆ ಇಲ್ಲಿ ಫಿಕ್ಸ್ ಮಾಡ್ತೀವಿ. ಜೊತೆಗೆ ಇಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಜೋರ ಗಾಳಿ ಬೀಸ್ತಿದೆ. ಇದರಿಂದ ನಮ್ಮ ಮಿರರ್ಸ್ ಕೂಡ ಬೇಗ ಒಂಥರ ಕೊಳೆ ಆಗ್ತಿದೆ. ಅದರಿಂದ ನಾವು ಮತ್ತೆ ಬೇಗ ಕ್ಲೀನ್ ಮಾಡಬೇಕು. ಇಲ್ಲೆಲ್ಲ ಫುಲ್ ನೀರ್ ಹಾಕ್ಬೇಕು, ಯಾಕಂದ್ರೆ ಮಣ್ಣು ಮತ್ತೆ ಧೂಳು ಹಾರಬಾರ್ದು ಅಂತ. ಕಷ್ಟ ಗೈಸ್. ಸೊ ಗೈಸ್, ನಮ್ಮ ಈ ಪರಿಶ್ರಮಕ್ಕೆ ನೀವು ಈ ವಿಡಿಯೋನ ಲೈಕ್ ಮಾಡಲೇಬೇಕಾಗುತ್ತೆ. ಮತ್ತೆ ಗೈಸ್, ನನ್ನ ಪೂರ್ತಿ ಯೂಟ್ಯೂಬ್ ಕೆರಿಯರ್ ಅಲ್ಲೇ ಇವತ್ತು ಮೊದಲನೇ ಸರಿ ನಾನ್ ನಿಮ್ಮಿಂದ ಒಂದು ವಸ್ತು ಕೇಳ್ತಿದ್ದೀನಿ. ಹಾ ಗೈಸ್, ನನಗೆ ಈ ವಿಡಿಯೋಗೆ ಹೇಗಾದ್ರೂ ಸರಿ 1 ಮಿಲಿಯನ್ ಲೈಕ್ ಬೇಕು. ಮೊದಲನೇ ಸರಿ ಯಾವತ್ತು ಕೇಳಿಲ್ಲ ನಾನು. ಇಷ್ಟು ದೊಡ್ಡ ಟಾರ್ಗೆಟ್ನ ಯಾವತ್ತು ಇಟ್ಟಿಲ್ಲ, ಇಷ್ಟು ಗುರಿನ ಯಾವತ್ತು ಇಟ್ಟಿಲ್ಲ. ಆದ್ರೆ ಈ ಸರಿ ನನಗೆ ಈ ವಿಡಿಯೋಗೆ 1 ಮಿಲಿಯನ್ ಲೈಕ್ ಬೇಕು ಅಂತಂದ್ರೆ ಬೇಕೇ ಬೇಕು. ಈ ವಿಡಿಯೋಗೆ ಏನಾದರೂ 1 ಮಿಲಿಯನ್ ಲೈಕ್ ಬಂದರೆ ಅವಾಗ ನಾನು ಅನ್ಕೋತೀನಿ ನಾವೇನು ನಿಮಗೆ ಏನಾದರೂ ಹೊಸದು ತೋರಿಸ್ಬೇಕು ಅಂತ ಒದ್ದಾಡ್ತೀವಲ್ಲ, ಸಕ್ಸಸ್ ಆಯ್ತದು. ಮತ್ತೆ ಗೈಸ್, ಅಣ್ಣಂದ್ರ ಯಾರು ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಇನ್ನೂ ಈಗಲೇ ಮಾಡಿ. ಈಗಲೇ ಮಾಡಬೇಕು. ನೀವು ಕೆಳಗಡೆ ಕೆಂಪು ಕಲರ್ ಬಟನ್ ಇದೆಯಲ್ಲ, ಈಗಲೇ ಒತ್ತಿದ್ರಾ? ಒತ್ತಿಲ್ಲ ಅಂದರೆ ಈಗಲೇ ಒತ್ತಿ. ಮತ್ತೆ ಅದಾದ್ಮೇಲೆ ಪಕ್ಕದ ಗಂಟೆ ಕೂಡ ಒತ್ತಿ. ನಾನು ನಂಬ್ತೀನಿ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ. ಮತ್ತೆ ನನಗೆ ಬೇಕು 1 ಮಿಲಿಯನ್
ಲೈಕ್ಸ್ ಈ ವಿಡಿಯೋಗೆ. ಮತ್ತೆ ನಾವು ಬೇಗ ಬೇಗ ಎಲ್ಲ ಮಿರರ್ಸ್ನು ಒಂದೇ ಕಡೆ ಫೋಕಸ್ ಮಾಡ್ತೀವಿ. ಮತ್ತೆ ಈ ಏನು ಅನ್ಫೋಕಸ್ಡ್ ರೇಸ್ ಇದಾವೆ ಇದನ್ನೆಲ್ಲ ಒಂದೇ ಕಡೆ ಅಲ್ಲಿ ಆ ಮರದ ಪ್ಲೈವುಡ್ ಮೇಲೆ ಫೋಕಸ್ ಮಾಡ್ತೀವಿ. ಅದಾದ್ಮೇಲೆ ನೋಡ್ತೀವಿ ನಾವು ಏನ್ ಮಾಡ್ತೀವಿ ಅಂದ್ರೆ 50 ಮಿರರ್ಗಳನ್ನ 50 ಸೂರ್ಯ ಕಿರಣದ ಪವರ್ನ ಒಂದು ಜಾಗದಲ್ಲಿ ಫೋಕಸ್ ಮಾಡ್ತೀವಿ. ಬನ್ನಿ ಶುರು ಮಾಡೋಣ, ಬನ್ನಿ. ಕೆಳಗಿಂದ ಬಾ, ಬೇಗ ಬಾ, ಓಡ್ಬಾ. ಆಲ್ ರೈಟ್ ಗಾಯ್ಸ್, ನೀವು ನಂಬಲ್ಲ, ಇನ್ನು ಎಲ್ಲ ಮಿರರ್ ಒಂದ್ ಕಡೆ ಫೋಕಸ್ ಆಗೇ ಇಲ್ಲ. ಆದ್ರೂ ಕೂಡ ನಮ್ ಪ್ಲೈವುಡ್ಗೆ ಆಲ್ರೆಡಿ ಬೆಂಕಿ ಹತ್ಬಿಟ್ಟಿದೆ. ನೋಡಿ ಅಲ್ಲಿ, ಇಲ್ಲಿ ನೋಡಿ, ಯಾವ ತರ ಬೆಂಕಿ ಹತ್ಕೊಂಡಿದೆ ನೋಡಿ ಅಲ್ಲಿ. ನಮ್ಮ ಪ್ಲೈವುಡ್ ಯಾವ ತರ ಬೆಂಕಿ ಹತ್ಕೊಂಡು ಉರಿತಾ ಇದೆ ನೋಡಿ ಅಲ್ಲಿ. ಓ ಮೈ ಗಾಡ್ ಗೈಸ್, ನೀವು ನೋಡ್ಬೋದು ಎಷ್ಟು ಪವರ್ ಇದೆ ಇಷ್ಟೆಲ್ಲ ಮಿರರ್ಗಳನ್ನ ಸೇರಿಸಿದ್ರೆ ನೋಡಿ. ಓ ಶಿಟ್ ಮ್ಯಾನ್, ಈ ತರ ಅಂತೂ ನಾನು ಎಕ್ಸ್ಪೆಕ್ಟ್ ಮಾಡೇ ಇರ್ಲಿಲ್ಲ. ಒಂದ್ ಕೆಲಸ ಮಾಡೋಣ, ನ್ಯೂಸ್ ಪೇಪರ್ ತಗೊಂಬ, ಅದನ್ನ ಇಟ್ಟು ನೋಡೋಣ ಹೇಗಾಗುತ್ತೆ ಅಂತ. ಓ ಮೈ ಗಾಡ್, ಸೀರಿಯಸ್ಲಿ ಇದನ್ನ ನಾನು ಎಕ್ಸ್ಪೆಕ್ಟ್ ಮಾಡೇ ಇರ್ಲಿಲ್ಲ. ನಿಜ ಗೈಸ್, ನೋಡೋಣ. ನೋಡಿ, ಯಪ್ಪ, ಓ ಮೈ ಗಾಡ್ ಗೈಸ್, ನೀವು ನೋಡ್ಬೋದು ಇಲ್ಲಿ ಅಷ್ಟು ಮಿರರ್ಗಳು ಸೇರಿ ಯಾವ ತರ ಬೆಂಕಿನ ಹತ್ತಿಸ್ಬಿಡ್ತು ಅಂತ. ಈಗಲೂ ಕೂಡ ನಮ್ಮ ಎಲ್ಲಾ ಮಿರರ್ಗಳು ಒಂದೇ ಕಡೆ ಫೋಕಸ್ ಆಗಿಲ್ಲ ಇನ್ನು. ಹಾಗಿದ್ರು ಕೂಡ ಈ ನಮ್ಮ ಮರದ ಪ್ಲೈವುಡ್ ನ ಈ ಸ್ಥಿತಿಗೆ ತಂದಿದ್ದೇವೆ. ಇನ್ನು ಸ್ವಲ್ಪ ಹೊತ್ತಿಗೆ ಈ ಪ್ಲೈವುಡ್ ಪೂರ್ತಿಯಾಗಿ ಸುಟ್ಟೋಗ್ಬಿಡುತ್ತೆ. ಮತ್ತೆ ಗೈಸ್, ನಾವ್ ಅಂದ್ಕೊಂಡಿದ್ವಿ ಈ ಪ್ಲೈವುಡ್ ನಮ್ಗೆ ಸೇಫ್ಟಿಗೆ ಬೇರಿಯರ್ ಆಗುತ್ತೆ ಅಂತ, ಇದ್ರ ಮುಂದೆ ಯಾವ್ದಾದ್ರು ವಸ್ತು ಇಟ್ಟು ಪ್ರಯೋಗ ಮಾಡ್ಬೋದು ಅಂತ. ಆದ್ರೆ ನೋಡಿದ್ರೆ ಇದೇ ಪೂರ್ತಿ ಸುಟ್ಟೋಗ್ತಾ ಇದೆ. ನೀವು ನೋಡಿದ್ರಿ, ನಾನು ಪೇಪರ್ನ ತಂದಿಟ್ಟಾಗ ಅದು ಯಾವ ತರ ಸಿಕ್ಕಾಪಟ್ಟೆ ಉರಿತಾ ಇದೆ. ನಾವು ಇದನ್ನ ಬೇಗ ಆರಿಸ್ಬೇಕು, ಇಲ್ಲಾಂದ್ರೆ ಬೆಂಕಿ ಕೂಡ ಹತ್ಬಿಡ್ಬೋದು. ಸೊ ಗೈಸ್, ನಿಮಗೆ ಅರ್ಥ ಆಗಿರುತ್ತೆ, ನಾವೇನಾದ್ರೂ 50 ಮಿರರ್ನ ಒಂದೇ ಕಡೆ ಫೋಕಸ್ ಮಾಡಿದ್ರೆ ಅವಾಗ ಏನಾಗುತ್ತೆ ಅಂತ. ಮತ್ತೆ ಗೈಸ್, ಇನ್ನೊಂದು ವಿಷಯ, ನಮ್ಮ 50 ಮಿರರ್ಗಳು ಇನ್ನೂ ಒಂದೇ ಕಡೆ ಫೋಕಸ್ ಆಗಿಲ್ಲ. ಯಾಕಂದ್ರೆ ಸೂರ್ಯ ಈಗಾಗಲೇ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗ್ತಾ ಇದ್ದಾನೆ. ಈ ಪ್ಲೈವುಡ್ ಬೇರೆ ಪೂರ್ತಿ ಸುಟ್ಟೋಗ್ತಾ ಇದೆ. ಆಲ್ರೈಟ್ ಗೈಸ್, ಈಗ ನಾನು ಬೆಂಕಿನ ಆರಿಸ್ಬಿಡ್ತೀನಿ. ಅದನ್ನ ಕೊಡು ಇಲ್ಲಿ ಬೇಗ. ಅಯ್ಯೋ, ಹಿಂಗಡೆಯಿಂದ ಬೆಂಕಿ ಎತ್ಬಿಟ್ಟಿದೆ, ನನ್ನ ಪ್ಲೈವುಡ್ ಫುಲ್ ಸುಟ್ಟೋಗುತ್ತೆ. ಇದನ್ನ ಹಿಡ್ಕೊ, ನೀನು ಇದನ್ನ ಹಿಡ್ಕೊ. ಫೋಕಸ್ ಚೇಂಜ್ ಮಾಡಿ. ಫೋಕಸ್ ಬೇರೆ ಕಡೆ ಕೊಡಿ, ಇಲ್ಲಾಂದ್ರೆ ಇದು ಪೂರ್ತಿ ಸುಟ್ಟೋಗುತ್ತೆ. ಈಗ ಪೂರ್ತಿ ಸುಟ್ಟೋಗುತ್ತಿದ್ದು. ಅಯ್ಯೋ, ನೀರಾಕು, ಬೇಗ ನೀರಾಕು. ಫೋಕಸ್ ತೆಗಿರಿ ಅಲ್ಲಿಂದ, ಬೇಗ ತೆಗಿ ಫೋಕಸ್. ನೀರ್ ಬಿಡು ಬೇಗ, ಆರ್ಸೋದನ್ನ ಆರ್ಸೋ. ಓ ಮೈ ಗಾಡ್ ಗೈಸ್, ನೀವು ನೋಡ್ಬೋದು ಇಲ್ಲಿ, ಫೋಕಸ್ ತೆಗಿರಿ ಇಲ್ಲಿಂದ, ಫೋಕಸ್ ತೆಗಿರಿ ಬೇಗ. ಕೆಳಗಡೆಯಿಂದ ಹಾಕಿ, ಅಲ್ಲಿ ಗ್ಲಾಸ್ ಮೇಲೆ ಬೀಳ್ತಿದೆ, ಗ್ಲಾಸ್ ಹೊಡೆದೋಗುತ್ತೆ, ತೆಗಿ ಅಲ್ಲಿಂದ. ಓ ಶಿಟ್ ಮ್ಯಾನ್, ತೆಗಿ ಫೋಕಸ್ ತೆಗಿ. ನೀನ್ ಆರ್ಸು ಬೇಗ. ಗೈಸ್, ಮೇಲ್ಗಡೆ ನಮ್ಮ ಶೀಟ್ ಮೇಲೆ ಕೂಡ ಟಪ್ ಸೌಂಡ್ ಬರಕ್ಕೆ ಶುರುವಾಗಿತ್ತು. ನೀವು ನೋಡ್ಬೋದು ಇಲ್ಲಿ. ಮುಟ್ಟೆ ಹೋಯ್ತಾ? ಹೋಗ್ಲಿ ಬಿಡು, ಸುಟ್ಟೆ ಹೋಗಿತ್ತಲ್ಲ. ಸೊ ಗೈಸ್, ಈ ಪೂರ್ತಿ ಪ್ರೋಸೆಸ್ ಆಗೋದಕ್ಕೆ 10 ರಿಂದ 12 ನಿಮಿಷ ಆಯ್ತು ಅಷ್ಟೇ. ಎಲ್ಲ ಮಿರರ್ಗಳು ಒಂದೇ ಕಡೆ ಫೋಕಸ್ ಆದ ಕೂಡಲೇ ಅದು ನಮ್ಮ ಪ್ಲೈವುಡ್ನ ಸುಟ್ಬಿಡ್ತು. ಮತ್ತೆ ಸುಟ್ಟೋದ್ಮೇಲೆ ಅದ್ರ ಆ ಕಡೆ ಈ ಕಡೆ ಹೆಂಗಾಗಿದೆ ನೋಡಿ ಅಲ್ಲಿ. ಸೊ ಗೈಸ್, ನಾವು ಸ್ವಲ್ಪ ಹೆದರಿಕೆನೋ ಆಗ್ತಿದೆ. ಸುಟ್ಟೆ ಹೋಗ್ತಿತ್ತಲ್ಲೋ ಅದು, ಯಪ್ಪ.
ಸ್ವಲ್ಪ ಸ್ವಲ್ಪ ಹೆದರಿಕೆ ನಮಗೂ ಆಗುತ್ತೆ. ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ಬೇಕಾದ್ರೆ ಆದ್ರೂ ವಿಡಿಯೋ ಮಾಡ ಅಲ್ಲಿಂದ ಈ ಕಡೆ ಬಾ ಹೊರಗಡೆ ಬಾ, ಅಲ್ಲಿಂದ ಅಲ್ಲಿ ಹೋಗ್ಬೇಡ, ಈ ಕಡೆ ಬಾ. ಹುಚ್ಚುನ್ ಥರ ಆಡ್ತೀಯಲ್ಲೋ. ಕ್ಯಾಮ್ರಾ ಸುಟ್ಟಾಕ್ಬಿಡು. ಹಗ್ಗ ದಾಟ್ಬೇಡ. ಎಲ್ಲ ಫೋಕಸ್ನು ಬೇರೆ ಕಡೆ ಇಡಿ, ಒಂದೇ ಕಡೆ ಒಂದು ಬೀಳಬಾರ್ದು. ಸೊ ಗೈಸ್, ನಾನು ಏನು ಹೇಳ್ತಿದ್ದೆ ಅಂತಂದರೆ, ಎಕ್ಸ್ಪೆರಿಮೆಂಟ್ ಮಾಡೋದು ಬೇರೆ, ಆದರೆ ಅದ್ರ ವಿಡಿಯೋ ಶೂಟ್ ಮಾಡೋದು ಬೇರೆ ಥರನೇ. ಯಾಕಂದರೆ ನಿಮ್ಮ ಮೈಂಡು ಎರಡು ಕಡೆ ಒಂದೇ ಸರಿ ಓಡ್ತಾ ಇರಬೇಕು. ಆರ್ಸು ಪೂರ್ತಿ ಎರಡು ಕಡೆ ಓಡ್ತಾ ಇರುತ್ತೆ. ಮತ್ತು ನಮ್ಮ ಹತ್ರ ಕೂಡ ಅದೇ ಥರ ಆಯ್ತು. ಈಗ ನಾವು ಅಂದ್ಕೊಂಡ್ವಿ ನಾವು ಫೋಕಸ್ ಮಾಡ್ತೀವಿ, ಹಿಂದ್ಗಡೆ ಪ್ಲೈವುಡ್ ಇದೆ ಸಪೋರ್ಟ್ಗೆ, ಆವಾಗ ಸೂರ್ಯನ ಕಿರಣ ಗೋಡೆಗೆ ಹೋಗಲ್ಲ, ಗ್ಲಾಸಿಗೆ ಬೀಳಲ್ಲ. ಗ್ಲಾಸಿಗೆ ಏನಾದರೂ ಬಿದ್ದರೆ ಗ್ಲಾಸ್ ಒಡೆದೋಗ್ಬಿಡ್ತಿತ್ತು. ಆಮೇಲೆ ಅದ್ರ ಮುಂದೆ ನಾವು ಬಲೂನ್ ಇಡೋದು, ಇಲ್ಲ ಏನಾದರೂ ಬೇರೆ ವಸ್ತು ಇಡೋದು ಅಂತ ಅನ್ಕೊಂಡ್ರೆ ನೋಡಿದ್ರೆ ಅದು ಪೂರ್ತಿ ಸುಟ್ಟೆ ಹೋಗ್ಬಿಡ್ತು. ಪ್ಲೈ ಸುಟ್ಟೋಯ್ತು, ಮತ್ತೆ ಅದರಲ್ಲಿ ಹೋಲ್ ಕೂಡ ಆಗೋಯ್ತು. ಈಗ ಹೇಳ್ತೀನಿ ಒಂದು ಸೈನ್ಸ್ ವಿಷಯ. ಅದರಿಂದ ರೇಸ್ ರಿಫ್ಲೆಕ್ಟ್ ಆಗುತ್ತಲ್ಲ ಬಾಯಿ ಕಡೆ, ಈ ಮಿರರಿಂದ ರೇಸ್ ರಿಫ್ಲೆಕ್ಟ್ ಆಗುತ್ತಲ್ಲ, ಅದು ಪೂರ್ತಿ ಅಲ್ಲಿಗೆ ರಿಫ್ಲೆಕ್ಟ್ ಆಗಲ್ಲ. ಬರೀ 5% ಎನರ್ಜಿ, ಸೂರ್ಯನಿಂದ ಬಂದಿರೋ 5% ಎನರ್ಜಿ ಅಷ್ಟು ಮಾತ್ರ ಈ ಮಿರರ್ಗಳು ಅಬ್ಸಾರ್ಬ್ ಮಾಡ್ತವೆ. ಮತ್ತೆ ಅದಾದ್ಮೇಲೆ ಅದನ್ನ ರಿಫ್ಲೆಕ್ಟ್ ಮಾಡ್ತವೆ. ಮತ್ತೆ ಇಷ್ಟಾದ್ಮೇಲೂ ಎಲ್ಲಾ ಮಿರರ್ಗಳನ್ನು ಒಂದೇ ಕಡೆ ಫೋಕಸ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟದ ಕೆಲಸ. ಯಾಕಂದ್ರೆ ಸನ್ ಆ ಕಡೆ ಈ ಕಡೆ ಹೋಗ್ತಾನೆ ಇರುತ್ತೆ. ಇಷ್ಟಿದ್ರೂ ಕೂಡ ಸ್ವಲ್ಪ ಹೊತ್ತು ಮಟ್ಟಿಗೆ ಇವುಗಳಲ್ಲಿ ತುಂಬಾ ಮಿರರ್ಗಳು ಒಂದೇ ಕಡೆ ಫೋಕಸ್ ಆದವು, ಮತ್ತೆ ಅಲ್ಲಿ ಬೆಂಕಿ ಹತ್ಬಿಡ್ತು. ಸೊ ಗೈಸ್, ಹೀಗಿರುತ್ತೆ ಸೂರ್ಯನ್ ಪವರ್. ಮತ್ತೆ ಗೈಸ್, ಈ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಕಷ್ಟ ಆಯಿತು. ತುಂಬ ಪರಿಶ್ರಮ ಹಾಕಬೇಕಾಯ್ತು. ಏನಂತ ಎಕ್ಸ್ಪ್ಲೇನ್ ಮಾಡಲಿ, ಬಿಟ್ಟಾಕಿ, ನಾನು ನಿಮಗೆ ಬೋರ್ ಮಾಡೋಕೆ ಇಷ್ಟಪಡಲ್ಲ. ಒಂದೇ ವಿಷಯ ಹೇಳ್ತೀನಿ, ಅದೇನಂದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ, ನಿಮ್ಗೇನಾದರೂ ಹೊಸದು ನೋಡೋಕೆ ಸಿಕ್ತು, ಸಖತ್ತಾಗಿರೋದು ನೋಡೋಕೆ ಸಿಕ್ತು, ಅದು ಕೂಡ ಟೈಟಾನಿಯಂ ಆರ್ಮಿ ಲೆವೆಲ್ದು ಅಂತಂದ್ರೆ ಈ ವಿಡಿಯೋಗೆ ನನಗೆ 1 ಮಿಲಿಯನ್ ಲೈಕ್ ಬೇಕು. ಮತ್ತೆ ಯಾರಿನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಾನು ಮತ್ತೆ ಬರ್ತೀನಿ ಹೊಸ ವಿಡಿಯೋದಲ್ಲಿ, ಹೊಸ ವಿಷಯದೊಂದಿಗೆ, ಹೊಸ ಧಮಾಕ ಮಾಡೋದಕ್ಕೆ. ಅಲ್ಲಿವರೆಗೂ ನಿಮಗೆಲ್ಲ ಜೈ ಹಿಂದ್, ಜೈ ಭಾರತ್. ನೋಡಿ, ಎಲ್ಲಾದರೂ ಬೆಂಕಿ ಹತ್ತಿದೆಯಾ ಏನಾದರೂ ಅಂತ.